ಖ್ಯಾತ ಗಾಯಕಿ ಆಶಾ ಭೋಸ್ಲೆ 92 ವಯಸ್ಸು ನಿಧನರಾಗಿದ್ದಾರೆ. ಮುಂಬೈನ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ದೇಶ ಕಂಡಂತ ಖ್ಯಾತ ಹಿನ್ನೆಲೆಯ ಗಾಯಕಿ ಆಶಾ ಭೋಸ್ಲೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ನಿನ್ನೆಯಷ್ಟೇ ಆಸ್ಪತ್ರೆಯಲ್ಲಿ ಇವರನ್ನ ದಾಖಲಿಸುವಂತ ಕೆಲಸ ಆಗಿತ್ತು. ಹೃದಯ ಸೋಂಕಿನಿಂದ ಬಳಲ್ತಾ ಇದ್ರು 92 ವಯಸ್ಸಿನ ಆಶಾ ಅವರು. ಆದರೆ ಚಿಕಿತ್ಸೆ ಫಲಿಸದೆ, ಯಾವುದಕ್ಕೂ ಕೂಡ ಸ್ಪಂದಿಸದೆ 92ನೆಯ ವಯಸ್ಸಿನಲ್ಲೇ ದೇಶ ಕಂಡ ಅಪ್ರತಿಮ ಅವರ ಧ್ವನಿ, ಅವರ ರಾಗ, ಅವರ ಸಂಗೀತ, ಅವರ ಹಾಡುಗಳು ಅಂತಂದ್ರೆ ಜನಮಾನಸದಲ್ಲಿ ಅಷ್ಟೊಂದು ಜನಪ್ರಿಯತೆಯನ್ನ ಪಡ್ಕೊಂಡಿತ್ತು. ಬಾಲಿವುಡ್ ಇರ್ಬೋದು, ಕೇವಲ ಯಾವುದೋ ಒಂದು ಭಾಷೆಗೆ ಸೀಮಿತ ಆದಂಥ ಗಾಯಕಿ ಅಲ್ಲ. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಲಕ್ಷಾಂತರ ಹಾಡುಗಳನ್ನ ರೆಕಾರ್ಡ್ ಮಾಡಿಕೊಂಡಿರುವಂಥ ದಾಖಲೆ ಇದೆ. 92 ವಯಸ್ಸು. ನಿನ್ನೆ ಏಕಾಏಕಿಯಾಗಿ ಅವರಿಗೆ ಹೃದಯ ಸಂಬಂಧಿ ಕೆಲ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ, ಹೃದಯ ಸಂಬಂಧಿ ಸೋಂಕು ಕಾಣಿಸ್ಕೊಳ್ಳುತ್ತೆ. ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸ ಆಯಿತು. ಆದರೆ ಅವ್ಯಾವುದು ಕೂಡ ಫಲಿಸಲಿಲ್ಲ. ತಮ್ಮ ಸಂಗೀತ ಯಾನ, ಇಡೀ ಜೀವನ ಎಲ್ಲವನ್ನ ಅಗಲಿ ಹೋಗಿದ್ದಾರೆ. ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಆಯಿತು, ಆದರೆ ಚೇತರಿಸಿಕೊಳ್ಳಲಿಲ್ಲ. ಇವರ ನಿಧನ ಈಗ ಇಡೀ ಭಾರತೀಯ ಸಂಗೀತ ಲೋಕವನ್ನ ಒಂದು ರೀತಿ ಅನಾಥ ಭಾವವನ್ನ ಇವತ್ತು ತರ್ತಾ ಇದೆ. ಅನೇಕ ಸಂಗೀತ ದಿಗ್ಗಜರು ಕೂಡ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಉಲ್ಲೇಖಿಸಿದ್ರು, ಇವರ ಈ ದಿನ ಏನಿದೆಯಲ್ಲ, ಇದು ಕೇವಲ ಭಾನುವಾರ ಅಲ್ಲ, ಕರಾಳ ದಿನ ಇದು ಅಂತಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಿಲ್ಮ್ ಪ್ರತಿನಿಧಿ ಮವಳ್ಳಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ತಾ ಹೋಗೋಣ. ಕಾರ್ತಿಕ್, ನಿಜಕ್ಕೂ ಆಶಾ ಭೋಸ್ಲೆ ಅವರ ನಿಧನ ಒಂದು ನೋವಿನ ವಿಚಾರ. ಈಗ ಭಾರತೀಯ ಚಿತ್ರರಂಗದಲ್ಲಿ ಯಾವ ರೀತಿಯಾದಂಥ ಕಂಬನಿ ಮಿಡಿಯುತ್ತಿದ್ದಾರೆ, ನಾಳೆ ಯಾವ ರೀತಿಯಾದಂಥ ಅಂತ್ಯಕ್ರಿಯೆಗಳು ಸಾಗುತ್ತೆ, ಹೆಚ್ಚಿನ ಡೀಟೇಲ್ಸ್ಗಳು ಕಾರ್ತಿಕ್. ಅಖಿಲೇಶ್, ಆಶಾ ಭೋಸ್ಲೆ ಅವರು ನಿಧನರಾದ ಸುದ್ದಿ ತಿಳಿದ ತಕ್ಷಣವೇನೆ ಎಲ್ಲಾ ಭಾರತೀಯ ಸಂಗೀತ ಲೋಕದ ಮ್ಯೂಸಿಕ್ ಲವರ್ಗಳಿಗೆ, ಚಿತ್ರರಂಗದವರು, ಎಲ್ಲಾ ಗಣ್ಯರಿಗೂ ಒಂದು ದೊಡ್ಡ ಶಾಕ್ ಎದುರಾಯ್ತು. ಎಲ್ಲರೂ ಕೂಡ ತಮ್ಮ ತಮ್ಮದೇ ಆದಂತಹ ಭಾವುಕ ನುಡಿಗಳನ್ನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂತಾ ಇದ್ದಾರೆ. ಈಗಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಮತ್ತೆ ಬಾಲಿವುಡ್ ನ ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್, ಕಮಲ್ ಹಾಸನ್ ಆಗಿರ್ಬೋದು, ರಜನಿಕಾಂತ್ ಅವರು, ಸಾಲು ಸ್ಟಾರ್ಗಳು ಒಂದು ಭಾವುಕತೆ ಪೋಸ್ಟ್ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಆಶಾ ಭೋಸ್ಲೆ ಅವರು ಎಷ್ಟರ ಮಟ್ಟಿಗೆ ಒಂದು ಸ್ನೇಹ ಪ್ರೀತಿಯನ್ನ ಸಂಪಾದನೆ ಮಾಡಿದ್ರು ಅಂತ. ಯಾರೇ ಆಗಿದ್ರು ಕೂಡ ಸಾಧಕರು ತಮ್ಮ ವೃತ್ತಿ ಜೀವನದಲ್ಲಿ ಸಾಧನೆ ಮಾಡೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಆದ್ರೆ ಅಜಾತ ಶತ್ರುವಾಗಿ ಯಾವುದೇ ಶತ್ರುವನ್ನ ಸಂಪಾದನೆ ಮಾಡದೆ ಬರೀ ಸ್ನೇಹ ಪ್ರೀತಿ ವಿಶ್ವಾಸವನ್ನ ಮಾತ್ರ ಆಶಾ ಭೋಸ್ಲೆ ಅವರು ಇಲ್ಲಿ ಗಳಿಸಿದ್ರು ಅನ್ನೋದು ಬಹಳ ಮುಖ್ಯವಾಗಿ ಕಾಣುತ್ತೆ. ಮತ್ತೆ ಅದರಿಂದ ಕಲಿಬೇಕಾದಂತ ಅಂಶಗಳು ಕೂಡ ಸಾಕಷ್ಟಿದೆ. ಏನ್ ಮಾಡ್ತೀವಿ ನಾವು ಈಗ, ಶೋ ಬಿಸ್ನೆಸ್, ಬಣ್ಣದ ಲೋಕ ಅಂದ ತಕ್ಷಣ ಸೆಲೆಬ್ರಿಟಿಗಳನ್ನ ನೋಡುವಂತಹ ದೃಷ್ಟಿಕೋನನೇ ಬೇರೆ ಇರುತ್ತೆ. ಮತ್ತೆ ಈಗ ನಾವು ಶಾರ್ಟ್ ಟರ್ಮ್ ಅಲ್ಲಿ ಸಕ್ಸಸ್ ಬಂದಾಗ ಸೆಲೆಬ್ರಿಟಿಗಳು ಯಾವ ರೀತಿ ತಮ್ಮ ನಡವಳಿಕೆಗಳನ್ನ ಬದಲಾಯಿಸ್ಕೊಳ್ತಾರೆ ಅದನ್ನು ಪ್ರತಿದಿನ ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಆದ್ರೆ ಇಲ್ಲಿ ಬಹಳ ಮಾದರಿಯಾಗಿ ಆಶಾ ಭೋಸ್ಲೆ ಅವರು ಯಾವ ರೀತಿಯಾದಂತಹ ಒಂದು ಜಾಗವನ್ನ ಭಾರತೀಯ ಮನಸ್ಸುಗಳಲ್ಲಿ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಬಹಳ ಒಂದು ದೊಡ್ಡ ಚಿತ್ರಣ ನಮಗೆ ಓಪನ್ ಆಗ್ತಾ ಇದೆ. ಜೊತೆಗೆ ಅವರ ವೈಯಕ್ತಿಕ ಬದುಕಿರ್ಬೋದು, ಅವರ ವೃತ್ತಿ ಜೀವನ ಇರ್ಬೋದು, ಎರಡರ ಬಗ್ಗೆ ಕೂಡ ತಮ್ಮದೇ ಅಭಿಪ್ರಾಯವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಈಗಷ್ಟೇ ಸೆಲೆಬ್ರಿಟಿಗಳು ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಏನು ಅಂತಂದ್ರೆ, ಆಶಾ ಭೋಸ್ಲೆ ಅವರು ಬಹಳ ಸುಪ್ತವಾಗಿ ಸಮಾಜ ಜೀವನದಲ್ಲಿ ಜೀವನವನ್ನ ನಡೆಸ್ತಾ ಇದ್ದಂತವ್ರು. ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ಯಾವಾಗ್ಲೂ ತಮ್ಮ ಕೆಲಸದ ಮೂಲಕ ಅವರು ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ರು. ಮತ್ತೆ ವರ್ಕೋಹಾಲಿಕ್ ಆಗಿದ್ರು ಅನ್ನುವಂತ ಮಾತುಗಳನ್ನ ಕೂಡ ಬರೆದುಕೊಳ್ತಾ ಇದ್ದಾರೆ. ಇನ್ನು ಕೆಲವರು ನಾವು ಬೆಂಕಿಯಲ್ಲಿ ಅರಳಿದ ಹೂ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಏನೋ ಯಾವಾಗ್ಲೂ ಕೂಡ ಮಾತನಾಡ್ತೀವಿ, ಹಾಗೇನೆ ಬೆಂಕಿಯಲ್ಲಿ ಅರಳಿದ ಹೂವಾಗಿ ಆಶಾ ಭೋಸ್ಲೆ ಅವರು ಇದ್ರು ಅನ್ನುವಂತ ಮಾತುಗಳನ್ನ ಈಗ ಅವರು ಅಸ್ತಂಗತರ ಆದ ಮೇಲೆ ಬರೆದುಕೊಳ್ತಾ ಇರುವಂತ ನಾವು ನೋಡಿದೀವಿ. 16ನೇ ವಯಸ್ಸಲ್ಲಿ ಅವರು ಹಾಡೋದಕ್ಕೆ ಶುರು ಮಾಡಿದ್ರು. ಸಡನ್ ಆಗಿ ಫೇಮ್ ಸಿಗುತ್ತೆ, ಅವ್ರಿಗೆ ಸಾಕಷ್ಟು ಜನಪ್ರಿಯತೆ ಸಿಗುತ್ತೆ, ಎಲ್ಲವೂ ಕೂಡ ಸಿಗುತ್ತೆ. ಆದ್ರೆ ಅವರ ವೈಯಕ್ತಿಕ ಬದುಕಿನಲ್ಲಿ ಅವರು ಎಷ್ಟರ ಮಟ್ಟಿಗೆ ನೋವನ್ನ ಅನುಭವಿಸಿದ್ರು ಅನ್ನುವಂತಹ ಒಂದು ಅಸಲಿ ಸತ್ಯ ಸಂಗತಿಗಳನ್ನ ಈಗ ಕೆಲವರು ಆಚೆ ಹಾಕ್ತಾ ಇದ್ದಾರೆ. ಅವರು R.D. ಬರ್ಮನ್ ಅವರನ್ನ ವಿವಾಹವಾದ ಮೇಲೆ ಅವರ ವೈಯಕ್ತಿಕ ಬದುಕಿನಲ್ಲಿ ಆದಂತಹ ಏರಿಳಿತಗಳನ್ನ ಕೂಡ ಕೆಲವರು ಬರೆದುಕೊಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಸಾಧಕಿಯ ಹಿಂದೆ
ಹಿಂದೆ ಎಷ್ಟೆಲ್ಲ ನೋವುಗಳು, ಸಂಕಷ್ಟಗಳು ಅಡಗಿತ್ತು, ಅದನ್ನ ತೋರಿಸ್ಕೊಳ್ದೆ ಯಾವ ರೀತಿ ಆಶಾ ಭೋಸ್ಲೆ ಅವರು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು, ವೃತ್ತಿ ಜೀವನದಲ್ಲಿ ಗುರುತಿಸ್ಕೊಂಡಿದ್ರು ಅನ್ನುವಂತ ಕೆಲವು ಸತ್ಯ ಸಂಗತಿಗಳನ್ನ ಈಗಷ್ಟೇ ಕೆಲವರು ಬಿಚ್ಚಿಡ್ತಾ ಇದ್ದಾರೆ. ಏನಕ್ಕಂದ್ರೆ ಅವರು ಸಂಪಾದನೆ ಮಾಡಿದಂತಹ ಫ್ರೆಂಡ್ ಸರ್ಕಲ್ ಕೂಡ ಬಹಳ ಚಿಕ್ಕದಾಗೆ ಇತ್ತು. ಅಂದ್ರೆ ದೊಡ್ಡ ಅಚೀವ್ಮೆಂಟ್ ಮಾಡಿರೋರ್ಗೆ ಒಂದು ಸಲ ಗೆದ್ದಾದ್ಮೇಲೆ ಅಕ್ಕಪಕ್ಕ ಜನರು ಬಂದು ಬಿಡ್ತಾರೆ, ಅವರ ಸುತ್ತಮುತ್ತ ಒಂದು ಪಬ್ಲಿಕ್ ಅಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆದ್ರೆ ಅದರಿಂದ ಎಲ್ಲದ್ರಿಂದ ದೂರ ಇದ್ದು ಕೂಡ ಆಶಾ ಭೋಸ್ಲೆ ಅವರು ಪ್ರೊಫೆಷನಲ್ ಫೀಲ್ಡ್ ಅಲ್ಲೂ ಕೆಲಸ ಮಾಡ್ತಾರೆ, ತಮ್ಮ ನೋವುಗಳನ್ನ ಹೇಗ್ ನುಂಗ್ತಾ ಇದ್ರು, ಅವರಿಂದ ಎಷ್ಟು ಕಲಿಯೋದಿದೆ ಅನ್ನುವಂತ ಒಂದು ದೊಡ್ಡ ಸಾರ್ವಜನಿಕ ಅಭಿಪ್ರಾಯ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಏನು ಅಂದ್ರೆ, ಮುಂಬೈನಲ್ಲಿ ಅವರು ಆಕ್ಟಿವ್ ಆಗಿ ಹಾಡುಗಳನ್ನ ಆಡ್ತಾ ಇದ್ದಿದ್ರಿಂದ ಅಲ್ಲಿ ಒಂದು ದೊಡ್ಡ ಫ್ಯಾನ್ಡಮ್ ಸರ್ಕಲ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಇನ್ನು ಮುಂದಿನ ತಿಂಗಳು ಆಶಾ ಭೋಸ್ಲೆ ಅವರ ಹೆಸರಿನಲ್ಲಿ ಒಂದು ಸಂಗೀತ ಸಂಜೆ ಮಾಡಬೇಕು. ಈಗ ಯಾರ್ಯಾರು ಬಾಲಿವುಡ್ ಅಲ್ಲಿ ಆಕ್ಟಿವ್ ಸಿಂಗರ್ ಗಳಿದ್ದಾರೆ ಅವರೆಲ್ಲರೂ ಕೂಡ ಬಂದು ಒಂದು ಭಾವಗೀತೆಗಳನ್ನ ಆಶಾ ಭೋಸ್ಲೆ ಅವರ ಜೀವನದ ಕುರಿತಾಗಿ ಹಾಡಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಈಗ ಸಂಗೀತ ಪ್ರಿಯರಿಂದ ಕೇಳಿ ಬರ್ತಾ ಇದೆ. ಈಗ ಮುಂದಿನ ತಿಂಗಳು ಅವರ ಹೆಸರಿನಲ್ಲೇ ಮುಂಬೈ ಸರ್ಕಾರ ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಬೇಕು. ಏನಕ್ಕಂದ್ರೆ ಇಂತಹ ಒಂದು ದೊಡ್ಡ ಲೆಗಸಿಯನ್ನ ನೆನಪಿಸ್ಕೊಳ್ಳೋದೇ ಒಂದು ಭಾರತೀಯ ಚಿತ್ರರಂಗಕ್ಕೆ ಒಂದು ಮರೆಯಲಾಗದಂತಹ ಒಂದು ಗುರುತಾಗಿ ಹೊರಹೊಮ್ಮಬೇಕು ಅನ್ನುವಂತ ಒಂದು ಒತ್ತಾಯ, ಒಂದು ಪ್ರೀತಿಯ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಅವರ ಅಂತ್ಯಕ್ರಿಯೆಯ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಕೂಡ ಈಗ ಸಿಗ್ತಾ ಇದೆ. ನಾಳೆ ಸಂಜೆ ಮುಂಬೈನ ಶಿವಾಜಿ ಪಾರ್ಕ್ ನಲ್ಲಿ 4 ಗಂಟೆಗೆ ಸರಿಯಾಗಿ ಸಕಲ ವಿಧಿವಿಧಾನಗಳ ಜೊತೆಗೇನೆ ಅಂತಿಮ ವಿಧಿವಿಧಾನಗಳು, ಅಂತ್ಯಕ್ರಿಯೆಯ ಕೆಲಸಗಳು ನಡೀತಾ ಹೋಗುತ್ತೆ. ಅವರ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಬಾಲಿವುಡ್ ನ ಒಂದಷ್ಟು ಗಣ್ಯರ ಮಧ್ಯೆಯೇ ಅಂತ್ಯಕ್ರಿಯೆ ಆಗ್ತಾ ಹೋಗುತ್ತೆ. ಬಹಳ ಒಂದು ಭಾವುಕವಾದಂತಹ ಲೋಕ ಓಪನ್ ಆಗುವಂತ ಚಾನ್ಸಸ್ ಇದೆ. ಏನಕ್ಕಂದ್ರೆ ಅವರು ಸಂಪಾದನೆ ಮಾಡಿದಂತಹ ಒಂದು ಪ್ರೀತಿ ಏನಿದೆ ಅದು ಹಿಂದಿ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಇಡೀ ಭಾರತೀಯ ಚಿತ್ರರಂಗದ ಎಲ್ಲರೂ ಕೂಡ ತಮ್ಮ ಸಂತಾಪದ ನುಡಿಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಗೆ ಹೆಜ್ಜೆ ಹಾಕದಂತಹ ಹಲವಾರು ಕಲಾವಿದರು, ಟೆಕ್ನಿಷಿಯನ್ಗಳು, ಸಿಂಗರ್ಗಳು, ಮ್ಯೂಸಿಕ್ ಡೈರೆಕ್ಟರ್ಗಳು ಕೂಡ ಅವರಿಂದ ನಾವೇನ್ ಕಲಿಬೇಕು, ಅವರ ಒಂದು ಲೆಗಸಿಯಿಂದ ನಾವು ನಿಜಕ್ಕೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಬದಲಾದ ಕಾಲಘಟ್ಟದಲ್ಲಿ ಏನಾಗುತ್ತೆ, ಭಾವನೆಗಳಿಗೆ ನಾವು ಹೆಚ್ಚಿನ ಬೆಲೆ ಕೊಡಬೇಕು ಅನ್ನುವಂತ ಒಂದು ಸಂದೇಶ ಕೂಡ ಈ ಮೂಲಕ ಅವರ ಸಂತಾಪದ ನುಡಿಯ ಮೂಲಕ ವ್ಯಕ್ತವಾಗ್ತಾ ಹೋಗ್ತಾ ಇದೆ. ಅಖಿಲೇಶ್, ಜೊತೆಲಿ ಸಂಗೀತದ ಈ ಎಲ್ಲ ಜರ್ನಿಯ ಜೊತೆಯಲ್ಲಿ ಬಿಸ್ನೆಸ್ ಅಲ್ಲೂ ಕೂಡ ಅವ್ರು ಆಕ್ಟಿವ್ ಇದ್ರು. ಆಶಾಸ್ ಎನ್ನುವಂತ ರೆಸ್ಟೋರೆಂಟ್ ಚೈನ್ಗಳಿತ್ತು. ನಿಜಕ್ಕೂ ಒಂದ್ ರೀತಿ ಪ್ರೇರಣೆ ಆಗುತ್ತೆ. ಸಂಗೀತ ಕ್ಷೇತ್ರದಲ್ಲೇ ಒಂದು ಲೆಜೆಂಡು, ಆ ಮತ್ತೊಂದ್ ಕಡೆಯಲ್ಲಿ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಕಾಲಿಟ್ಟಿದ್ದು ಬಹಳ ಅಚ್ಚರಿ ಅನ್ಸುತ್ತಲ್ವಾ ಕಾರ್ತಿಕ್ ಇದು? ಹೌದು ಅಖಿಲೇಶ್, ಅವರು ಆಶಾ ಭೋಸ್ಲೆ ಅವರು ಕಸ್ಟಮರ್ ಇಸ್ ಗಾಡ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ನಮ್ಮ KNB ಸ್ಕ್ರೀನ್ ನಲ್ಲೂ ಈಗ ಬರ್ತಾ ಇದೆ. ಅವರು ಹೋಟೆಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಬಿಸ್ನೆಸ್ ವೆಂಚರ್ ಗಳಲ್ಲೂ ಕೂಡ ಆಸಕ್ತಿಯನ್ನ ಹೊಂದಿದ್ರು. ಅಂದ್ರೆ ನಮಗೆ ಬರುವಂತಹ ಗ್ರಾಹಕರನ್ನ ಹೇಗೆ ಉಳಿಸ್ಕೋಬಹುದು ಅಂತ. ಸಾಮಾನ್ಯವಾಗಿ ಒಬ್ಬ ಕಲಾವಿದ ಏನ್ ಮಾಡ್ತಾನೆ, ಬಿಸ್ನೆಸ್ ಗೆ ಕೈ ಹಾಕಿದಾಗ ಆರ್ಟ್ ಅನ್ನ ಬೇರೆಯಾಗಿ ಇಟ್ಕೊಳ್ತಾನೆ, ಬಿಸ್ನೆಸ್ ಅನ್ನೇ ಬೇರೆ ಕೈಯಲ್ಲಿ ಇಟ್ಕೊಳ್ತಾನೆ. ಆದ್ರೆ ಇಲ್ಲೂ ಕೂಡ ಅವರು ತಮ್ಮ ಒಂದು ಕ್ರಿಯೇಟಿವಿಟಿಯನ್ನ ಮೆರೆದಿದ್ದನ್ನ ನಾವು ನೋಡಬಹುದು. ಅವರು ಒಂದು ಹೋಟೆಲ್ ಅನ್ನ, ಒಂದು ಫುಡ್ ಬ್ಯಾವರೇಜ್ ಕಂಪನಿಯನ್ನ ಓಪನ್ ಮಾಡುವಾಗ್ಲೂ ಕೂಡ ಅವರೇ ಖುದ್ದಾಗಿ ನಿಂತ್ಕೊಂಡು ಎಲ್ಲವನ್ನ ಡಿಸೈನ್ ಮಾಡ್ತಿರ್ತಾರೆ. ಅಂದ್ರೆ ನಾನು ಯಾವ್ದೋ ಒಂದು ವ್ಯವಹಾರಕ್ಕೆ ಕೈ ಹಾಕಕ್ ಹೋಗುವಾಗ ಅದು ಕೂಡ ಪರಿಪೂರ್ಣವಾಗಿ ಇರಬೇಕು ಅನ್ನುವಂತಹ ಗುರಿ ಅವರ ಮನಸ್ಸಿನಲ್ಲಿ ಇರುತ್ತೆ. ಅವರೇ ಖುದ್ದಾಗಿ ಎಲ್ಲವನ್ನು ಕೂಡ ನಿಂತ್ಕೊಂಡು ಪ್ರೊಸೀಜರ್ ಗಳನ್ನ ಫಾಲೋ ಮಾಡ್ಕೊಂಡು ಇದೇ ತರ ಬರಬೇಕು, ಹೀಗೆ ಆಗ್ಬೇಕು ಅನ್ನೋಂತ ನಿಟ್ಟಿನಲ್ಲೇ ಎಲ್ಲವನ್ನ ಡಿಸೈನ್ ಮಾಡ್ತಿರ್ತಾರೆ. ಜೊತೆಗೆ ಗೋಡೆ ಮೇಲೂ ಕೂಡ ತಮ್ಮ ಹಳೆಯ ನೆನಪುಗಳು ಇರುವಂತಹ ಫೋಟೋಗಳನ್ನು ಹಾಕೊಂಡಿರ್ತಾರೆ. ಬಹುಶಃ ಈ ಅವರು ಸಂಗೀತವನ್ನೇ ತಮ್ಮ ಜೀವನ ಅಂತ ಎಷ್ಟು ಚೆನ್ನಾಗಿ ಅವರು ಅಳವಡಿಸ್ಕೊಂಡಿದ್ರು ಅನ್ನೋದನ್ನ ಕೂಡ ನಾವ್ ಇಲ್ಲಿ ನೋಡ್ಬೋದು. ಅಂದ್ರೆ ನಾವು ಭಾವ, ರಾಗ, ಲಯ, ತಾಳಗಳು ಹೇಗೆ ಸಮ್ಮಿಲನವಾದ್ರೆ ಒಂದು ಉತ್ತಮ ಸಂಗೀತ ಕ್ರಿಯೇಟ್ ಆಗುತ್ತೋ ಹಾಗೇನೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಪರಿಪೂರ್ಣತೆಯ ದಾರಿಯನ್ನೇ ನಾವು ತುಳಿಬೇಕು ಅನ್ನುವಂತ ಒಂದು ಆಶಾಭಾವನೆ ಆಶಾ ಭೋಸ್ಲೆ ಅವರ ಮನಸ್ಸಿನಲ್ಲಿ ಇತ್ತು ಅಂತ ಕಾಣುತ್ತೆ. ಜೊತೆಗೆ ಒಬ್ಬ ಕ್ರಿಯೇಟಿವ್ ಕಲಾವಿದ ಬೇರೆ ಬೇರೆ ವಿಭಾಗಗಳಲ್ಲೂ ಹೇಗೆ ಕೆಲಸ ಮಾಡ್ಬೋದು ಅನ್ನೋದು ಕೂಡ ಈಗ ನೀವು ಕೇಳಿದ ಪ್ರಶ್ನೆಯಲ್ಲೇ ಇತ್ತು. ಅಂದ್ರೆ ಅವರು ಬಿಸ್ನೆಸ್ ವೆಂಚರ್ ಕೈ ಹಾಕಿದಾಗ ಅವರೊಬ್ರು ಖ್ಯಾತ ಗಾಯಕಿ ಆಗಿದ್ರು ಕೂಡ ಹೇಗೆ ಅದಕ್ಕೆ ಟ್ರಾನ್ಸಿಷನ್ ತೆಗೆದುಕೊಂಡ್ರು ಅಂತ, ಎರಡರಲ್ಲೂ ಕೂಡ ತುಂಬಾ ಯಶಸ್ವಿಯಾಗಿದ್ರು. ಜೊತೆಗೆ
ಕೊನೆಯ ದಿನಗಳಲ್ಲಿ ಅವರು ಯಾವ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತಾ ಇದ್ರು, ಅಲ್ಲೂ ಕೂಡ ಇತ್ತೀಚೆಗೆ ಹೇಗೆ ಮ್ಯೂಸಿಕ್ ಬದಲಾಗ್ತಾ ಇದೆ ಅನ್ನೋದನ್ನ ಕೂಡ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಸಂಗೀತದಲ್ಲಿ ಆಗಿರುವಂತ ಬದಲಾವಣೆಗಳಾಗಿರ್ಬೋದು, ಯಾರ್ಯಾರು ಹೊಸ ಆರ್ಟಿಸ್ಟ್ ಗಳು ಬಂದಿದೆ, ಇದನ್ನೆಲ್ಲ ಕೂಡ ಅವರು ಪಿನ್ ಟು ಪಿನ್ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರು ಚಿತ್ರರಂಗದವರಿಂದ. ಅವ್ರಿಗೆ ಕಲೆಯ ಮೇಲೆ ಇದ್ದಂತಹ ಆಸಕ್ತಿನೇ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಳಿ ವಯಸ್ಸಿನಲ್ಲೂ ಕೂಡ ತಾವು ಆಕ್ಟಿವ್ ಆಗಿ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇರಬೇಕು ಅನ್ನೋದೇ ಇವರು ಇಷ್ಟೆಲ್ಲ ಗಳಿಸಿರೋ ಪ್ರೀತಿಗೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು ಅಖಿಲೇಶ್. ಎಸ್, ಥ್ಯಾಂಕ್ ಯು ಮಾವಳಿ ಕಾರ್ತಿಕ್ ತಮ್ಮ ಮಾಹಿತಿಗೆ. ನೋಡಿ, ಇವರ ಸಾಧನೆ ನಿಜಕ್ಕೂ ಕೂಡ ಅದನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. 1933 ಸೆಪ್ಟೆಂಬರ್ 8ರಂದು ಜನಿಸ್ತಾರೆ ಆಶಾ ಭೋಸ್ಲೆ ಅವರು. ಬಾಂಬೆ ಪ್ರಾಂತ್ಯದ ಸಾಂಗ್ಲಿಯಲ್ಲಿ ಅವರ ಜನನ ಆಗುತ್ತೆ. ಅವರ ತಂದೆ ಮಾಸ್ಟರ್ ದೀನನಾಥ ಮಂಗೇಶ್ಕರ್ ಆಗಿದ್ರು. ಸಂಗೀತ ವಿದ್ವಾಂಸರ ಕುಟುಂಬದಲ್ಲಿ ಇವರ ಜನನ ಆಗುತ್ತೆ. ಕುಟುಂಬದಿಂದಲೇ, ಮನೆಯಿಂದಲೇ ಇವರಿಗೆ ಸಂಗೀತದ ಜ್ಞಾನಗಳ ಆರಂಭ ಆಗುತ್ತೆ. ಅವ್ರ ತಂದೆ ರಂಗಭೂಮಿಯ ಕಲಾವಿದರಾಗಿದ್ರು, ಶಾಸ್ತ್ರೀಯ ಗಾಯಕರಾಗಿದ್ರು. ಜೊತೆಲಿ ನೋಡಿ, ಗಾಯಕಿ ಲತಾ ಮಂಗೇಶ್ಕರ್ ಲೆಜೆಂಡ್, ಮತ್ತೋರ್ವ ಲೆಜೆಂಡ್ ಅಂತಂದ್ರೆ ಅವರ ಸಹೋದರಿಯೂ ಕೂಡ ಹೌದು. 1943ರಿಂದ ಗಾಯನವನ್ನ ಆರಂಭಿಸ್ತಾ, ಅಂದ್ರೆ ಸುಮಾರು 6 ದಶಕಗಳ ಕಾಲ 12,000 ಹಾಡುಗಳನ್ನ ಹಾಡಿರುವಂತ ದಾಖಲೆ ಇದೆ. ಅದು ಎಲ್ಲ ಪ್ರಕಾರದಲ್ಲಿ ಸಿನಿಮಾ ಹಾಡು, ಖಾಸಗಿ ಆಲ್ಬಮ್ ಸಾಂಗ್ಗಳಿರ್ಬೋದು, ನಂತರದಲ್ಲಿ ಗಜಲಿಗೆ ಸಂಬಂಧಪಟ್ಟಂಥ ಹಾಡುಗಳಿದೆ, ಶಾಸ್ತ್ರೀಯವಾದಂಥ ವಿಭಿನ್ನ ಪ್ರಕಾರಗಳಿದೆ. ಸುಮಾರೊಂದು 18-20 ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಮಾಡಿ ಅತ್ಯುನ್ನತ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂಥ ಭಾರತೀಯ ಚಲನಚಿತ್ರದ ರಂಗಕ್ಕೆ ಅವರ ಕೊಡುಗೆ ಅಪಾರ. 2000ನೇ ಇಸ್ವಿಯಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರತಿಷ್ಠಿತ ಪ್ರಶಸ್ತಿ ಅದನ್ನು ಪಡ್ಕೊಳ್ತಾರೆ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತ ಗ್ರಾಮಿ ಪ್ರಶಸ್ತಿಗೂ ಕೂಡ ನಾಮನಿರ್ದೇಶನರಾಗಿರ್ತಾರೆ, ನಾಮಿನೇಟ್ ಆಗಿದ್ರು. ನಂತರ ಭಾರತ ಸರ್ಕಾರ ಅತ್ಯುನ್ನತ ಪ್ರಶಸ್ತಿ ಪದ್ಮ ವಿಭೂಷಣವನ್ನ ಕೂಡ ಇವರಿಗೆ ಕೊಡ್ತಾರೆ. 2011ರಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಏನಿದೆ ಅಲ್ಲಿ ದಾಖಲಾಗುತ್ತೆ. ಅಂದ್ರೆ ಇತಿಹಾಸದಲ್ಲೇ ಅತಿ ಹೆಚ್ಚು ಹಾಡನ್ನ ಹಾಡಿರುವ ಗಾಯಕಿ ಅಂತ ಅತ್ಯುನ್ನತ ಪ್ರಶಸ್ತಿಗಳನ್ನ ಪಡಿತಾ ಹೋಗ್ತಾರೆ. ಆದ್ರೆ ಈಗ ನಿಧನರಾಗಿದ್ದಾರೆ. ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಭಾರತ ಸಂಗೀತ ಲೋಕ ಕಂಡಂತ ಮಹಾ ಗಾಯಕಿ ಆಶಾ ಭೋಸ್ಲೆ ಇನ್ನಿಲ್ಲ. ನಾಳೆ ಸಂಜೆ 4 ಗಂಟೆಗೆ ಆಶಾ ಭೋಸ್ಲೆ ಅವರ ಅಂತಿಮ ಕಾರ್ಯಗಳು ಸಾಗುತ್ತೆ. ಇದು ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಅಂತ್ಯ ಸಂಸ್ಕಾರಗಳು ನಡೀತದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಈಗ ಮಹಾರಾಷ್ಟ್ರದ ಸರ್ಕಾರ ಕೂಡ ನಿರ್ಧಾರ ಮಾಡಿಕೊಂಡಿದೆ. ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನಾಳೆ ಸಂಜೆ 4 ಗಂಟೆಗೆ ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದೆ. ಇನ್ನು ಜೊತೆಯಲ್ಲಿ ಕನ್ನಡದಲ್ಲೂ ಕೂಡ ಇವರು ಚಾಪ್ ಮೂಡಿಸಿದ್ರು. ಕೇವಲ ಒಂದೆರಡು ಭಾಷೆಗಳಿಗೆ ಮಾತ್ರ ಅಲ್ಲ, ಸುಮಾರು 18ರಿಂದ 20 ಭಾಷೆಗಳು ಹಾಡಿದ್ರು. ನಮ್ಮ ಕನ್ನಡದಲ್ಲಿ ರಾಯಣ್ಣ ಸಿನಿಮಾದಲ್ಲಿ ಮೊದಲ ಬಾರಿಗೆ ಹಾಡು ಹೇಳ್ತಾರೆ. 1967ರಲ್ಲಿ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಏನು ಬಂತಲ್ಲ, ಈ ಸಿನಿಮಾದಲ್ಲಿ ಇವರ ಹಾಡಿದೆ. ಯಾಕೋ ಏನೋ ಅನ್ನುವಂಥ ಹಾಡೇನು ಬರುತ್ತಲ್ಲ, ಆ ಹಾಡು ಹಾಡಿದ್ರು. ಜೊತೆಯಲ್ಲಿ ದೂರದ ಬೆಟ್ಟ ಅನ್ನುವಂಥ ಚಿತ್ರದಲ್ಲೂ ಕೂಡ ಆಶಾ ಭೋಸ್ಲೆ ಅವರು ಹಾಡಿದ್ರು. ರಾಜ್ಕುಮಾರ್ ಅವರ ಅಭಿನಯದ ದೂರದ ಬೆಟ್ಟ ಸಿನಿಮಾದು ಸವಾಲು ಹಾಕಿ ಸೋಲಿಸು ಅನ್ನುವಂಥ ಹಾಡು ಸಿಕ್ಕಾಪಟ್ಟೆ ಚಿತ್ರದಿಂದ ವೃತ್ತಿಪರ ಜೀವನ ಆರಂಭಿಸಿದ್ರು. ಮರಾಠಿ ಚಿತ್ರ ಮಜಾ ಬಾಳ್ ಎನ್ನುವಂತ ಸಿನಿಮಾ ಮೂಲಕ ತಮ್ಮ ಗಾಯನವನ್ನ ಆರಂಭಿಸ್ತಾರೆ. ಮರಾಠಿ ಭಾಷೆಯ ಮೂಲಕ 1949ರಲ್ಲಿ ರಾತ್ ಕಿ ರಾಣಿ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಆಶಾ ಭೋಸ್ಲೆ ಅವರು. ಆರಂಭಿಕವಾಗಿ ಮರಾಠಿ ಭಾಷೆಯ ಹಾಡುಗಳ ಮೂಲಕ ಸದ್ ಮಾಡ್ತಾರೆ. ಒಂದು ಕಾಲದಲ್ಲಿ ಟ್ರೆಂಡ್ ಸೆಟ್ ಮಾಡಿದ್ದು ದಮ್ಮಾರೋ ದಮ್ ಇರ್ಬೋದು. ನಂತರದಲ್ಲಿ ಬೇರೆ ಬೇರೆ ಹಾಡುಗಳು, ಒಂದಲ್ಲ ಎರಡಲ್ಲ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಕನ್ನಡ, ಮಲಯಾಳಮ್ಮು, ಬಂಗಾಳಿ ಸೇರಿ ಹಲವು ಭಾಷೆಗಳಲ್ಲಿ ಗಾಯನವನ್ನ ಮಾಡಿದ್ರು. ಅನೇಕ ಅಭಿಮಾನಿಗಳನ್ನ ಹೊಂದಿದ್ರು. 2000ನೇ ಇಸ್ವಿಯಲ್ಲಿ ದಾದಾಪ ಪಾಲ್ಕೆ ಪ್ರಶಸ್ತಿ ಒಂದು ಕಡೆಯಲ್ಲಿ, ಪದ್ಮವಿಭೂಷಣ ಒಂದು ಕಡೆಯಲ್ಲಿ, ಫಿಲ್ಮ್ ಫೇರ್ ಅವಾರ್ಡ್ಗಳಂತೂ ಸಾಲು ಸಾಲಾಗಿ ಬರ್ತಾನೆ ಇತ್ತು. 9 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿತ್ತು. ಅಷ್ಟು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿದ್ರು. ಆದರೆ ಈಗ 92ನೆಯ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಇಡೀ
ಭಾರತೀಯ ಚಿತ್ರರಂಗ ಇರ್ಬೋದು, ಸಂಗೀತ ಲೋಕದ ದಿಗ್ಗಜರಿರ್ಬೋದು, ಗಣ್ಯಾತಿ ಗಣ್ಯರು, ದೇಶದ ಪ್ರಧಾನಿ ಸೇರಿದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ ಅನೇಕ ಸಚಿವರು, ಕೇಂದ್ರ ಸಚಿವರು ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸುತ್ತಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.